ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನನ್ನ ವಿದ್ಯಾಭಿರುಚಿ ಹೊಸ ಚಾನಲ್ಗೆ ಸ್ವಾಗತ. ಇವತ್ತೊಂದು ಅದ್ಭುತವಾದ ಒಂದು ಸಾಂಬಾರು ಮಾಡುವ. ಸಖತ್ತಾಗಿರುತ್ತೆ. ಸೊಪ್ಪು ಮತ್ತು ಈರುಳ್ಳಿ, ಟೊಮೆಟೊ ಹಣ್ಣು, ಆಲೂಗಡ್ಡೆ, ಯಾವ ಮಿಕ್ಸಿಡ್ ತರಕಾರಿ ಬೇಕಾದರೂ ತಗೋಬಹುದು. ಹಾಗೆ ಇಲ್ಲಿ ಚಿಕ್ಕದಾಗಿ ಬದನೆಕಾಯಿ ಕೂಡ ಹೆಚ್ಚಿಟ್ಟಿದ್ದೀನಿ. ಇಲ್ಲಿ ಕಾಳು, ಹಳಸಂಡೆ ಮತ್ತು ವಟಾಣಿ ಕಾಳು ಮತ್ತು ಇದು ತೊಗರಿಬೇಳೆ ಎಲ್ಲ ಮಿಕ್ಸ್ ಮಾಡಿ ನೆನೆಸಿದ್ದೀನಿ. ಹಾಗೆ ಇದನ್ನು ಕುಕ್ಕರಿಗೆ ವಿಸಿಲ್ ಹಾಕಿ ಸೀಟಿ ಹೊಡಿಸಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬಾಣಲಿಗೆ ಕರಿಬೇವು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಮೆಂತೆ, ಒಂದು ಅರ್ಧ ಟೀ ಸ್ಪೂನ್ ಮೆಂತೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನು, ಹಾಗೆ ಸಾಸಿವೆ ಇದು ಕೂಡ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಜೀರಿಗೆ ಇದು 1 ಚಮಚ ಬೇಕು. ಗ್ಯಾಸ್ ಹಚ್ಚೋಣ. ಈಗ ಕಾಳುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಅದು ಡ್ರೈ ಆಗಬೇಕು, ಹುರಿಬೇಕು. ಈಗ ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಣಮೆಣಸು, ಒಂದು 5-6 ಒಣಮೆಣಸು ಸಾಕು. ಇದಕ್ಕೆ ನಾನು ಚೂರು ಬಿಳಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ. ಎಷ್ಟು ಒಂದು ಅರ್ಧ ಟೀ ಸ್ಪೂನ್ ಬಿಳಿ ಎಳ್ಳು ಸಾಕು. ಬಿಳಿ ಎಳ್ಳು ಸ್ವಲ್ಪ ಲಾಸ್ಟಿಗೆ ಹಾಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ಥಿಕ್ನೆಸ್ ಕೊಡುತ್ತೆ ಕಡಲೆಬೇಳೆ. ಲಾಸ್ಟ್ ಫೈನಲಿ ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಕೊತ್ತಂಬರಿಯನ್ನು ಬಳಸ್ತಾ ಇಲ್ಲ. ಈಗ ಮಸಾಲೆ ಪದಾರ್ಥಗಳೆಲ್ಲ ಹುರಿದು ಆಯಿತು. ಈಗ ಮತ್ತೆ ಬಾಣಲಿ ಇಡೋಣ. ಹಾಗೆ ಮತ್ತೆ ಇದಕ್ಕೆ ಉದ್ದಿನಬೇಳೆ, ಮತ್ತೆ ಸ್ವಲ್ಪ ಎಣ್ಣೆ ಬೇಕು. ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಬೇಕು ಇದಕ್ಕೆ. ಮತ್ತು ಚೂರು ಹಿಂಗನ್ನು ಮತ್ತೆ ಹುರಿಯೋಕ್ಕೆ ಒಂದು ಚೂರು ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ, ಆಲೂಗಡ್ಡೆ, ಟೊಮೆಟೊ ಹಣ್ಣು ಎಲ್ಲ ಮಿಕ್ಸ್ ಮಾಡಿ ಹಾಕೋಬೋದು. ಈ ಸೊಪ್ಪನ್ನು ಕೂಡ ಹಾಕೋಬೋದು. ಸ್ವಲ್ಪ ಫ್ರೈ ಆದಮೇಲೆ ನೀರು ಹಾಕೋದು ಇದಕ್ಕೆ. ಈಗ ಈ ಕಾಳುಗಳನ್ನು ಕೂಡ ಹಾಕಬೇಕು.
ಎಲ್ಲ ಒಟ್ಟಾಗಿ ಹಾಕ್ಬೋದು. ಈಗ ಬದನೆಕಾಯಿ ಕೂಡ ಹಾಕಬೇಕು. ಒಂದು 5 ನಿಮಿಷ ಫ್ರೈ ಆಗಬೇಕು ಇದು. ಫ್ರೈ ಆದಮೇಲೆ ಆಮೇಲೆ ನೀರು ಹಾಕೋದು ಇದಕ್ಕೆ. ಈಗ ನಾವು ಮಸಾಲೆಯನ್ನು ಗ್ರೈಂಡ್ ಮಾಡೋಣ. ಇಲ್ಲಿ ಕಾಯಿ ತುರಿಯನ್ನು ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ತೇನೆ ಅದಕ್ಕೆ. ಈಗ ಮಸಾಲೆ ಪದಾರ್ಥಗಳು ಇದನ್ನು ಕೂಡ ಮಿಕ್ಸ್ ಮಾಡೋಣ. ಸುಮಾರು ಫ್ರೈ ಆಯ್ತು. ಈಗ ಇದಕ್ಕೆ ನೀರು ಸೇರಿಸ್ಬೋದು. ನೀರು ಹಾಕ್ತಾ ಇದ್ದೀನಿ. ಈಗ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಇದಕ್ಕೂ ಕೂಡ ಮನೆಯಲ್ಲೇ ಮಾಡಿದ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ದಿಢೀರನೆ ಆಗುವಂಥದ್ದು. ಈಗ ಇದಕ್ಕೆ ಹೋಳೆಲ್ಲ ಮೆತ್ತಗಾಗಿದೆ. ಈಗ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಮಸಾಲೆ ಕೂಡ ರೆಡಿ ಇದೆ, ಗ್ರೈಂಡ್ ಮಾಡಿ ತಂದಿದ್ದೇನೆ. ಸ್ವಲ್ಪ ಸಕ್ಕರೆ ಕೂಡ ಹಾಕೋಣ, ಚೂರು, 1 ಸ್ಪೂನ್. ಗ್ರೈಂಡ್ ಮಾಡಿದ ಮಸಾಲೆ ಪದಾರ್ಥಗಳನ್ನು ಹಾಕೋಣ ಇದಕ್ಕೆ. ಸ್ವಲ್ಪ ನೀರು ಕೂಡ ಹಾಕೋಬೇಕು. ಸಖತ್ತಾದ ಸಾಂಬಾರು ರೆಡಿ ಆಯಿತು. ಇದು ಯಾವ ಸೊಪ್ಪು ಅಂದರೆ ಮುಂಬೈ ಬಸಳೆ ಅಂತ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಸಿಗತ್ತೆ. ಇದು ತೋಟದಲ್ಲೆಲ್ಲ ಇರುತ್ತೆ. ಅದನ್ನು ನಾನು ಉಪಯೋಗಿಸಿದ್ದೀನಿ. ಫುಲ್ ಕುದಿ ಬರಬೇಕು ಇದು. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಯಾಕೆಂದರೆ ತುಂಬ ದಪ್ಪವಾಗಿದ್ದರೆ ಚೆನ್ನಾಗಾಗಲ್ಲ ಅದು. ನನ್ನ ಈ ಸೊಪ್ಪಿನ ಸಾರು ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಆಲ್.